ಮಂಜುನಾಥ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆದ್ಮೇಲೆ ಫ್ಯಾಮಿಲಿ ಮೂವಿ ಡೇಟಿಗೆ ಹೋಗ್ತಾ ಇದೀವಿ. ವರ್ಷಗಳೇ ಆಗೋಗ್ಬಿಟ್ಟಿದೆ ನಮ್ಮಪ್ಪ ಅಮ್ಮನ ಜೊತೆ ಮೂವಿಗೆ ಹೋಗಿ. ಲಾಸ್ಟ್ ಮದ್ವೆಗೂ ಮುಂಚೆ ಒಂದ್ 2-3 ವರ್ಷ ಬಹುಶಃ ಅವಾಗ ಒಂದ್ಸತಿ ಯಾವಾಗ್ಲೂ ಮೂವಿಗೆ ಹೋಗಿದ್ವಿ. ಅದಾದ್ಮೇಲಂತೂ ಒಟ್ಟಿಗೆ ಮೂವಿಗೆ ಹೋಗೇ ಇಲ್ಲ. ಸೊ ಇವತ್ತು ನಮ್ಮ ಯಜಮಾನ್ರು ಯಾವ್ದೋ ಒಂದು ಒಳ್ಳೆ ಮೂವಿ ಇದೆ, ರೇಟಿಂಗ್ಸ್ ಎಲ್ಲ ಚೆನ್ನಾಗಿದೆ, ರಿವ್ಯೂಸ್ ಚೆನ್ನಾಗಿದೆ ಅನ್ನೋ ಕಾರಣ ಕರ್ಕೊಂಡು ಹೋಗ್ತಿದ್ದಾರೆ. ಮೊನ್ನೆ ಅಷ್ಟೇ ಕೃಷ್ಣ ಪ್ರಣಯ ಸಖಿ ಹೋಗಿದ್ವಿ. ನಾನು ಮತ್ತೆ ನಮ್ಮ ಯಜಮಾನ್ರು ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮೂವಿ ಸೂಪರ್ ಆಗಿದೆ. ಅದಾದ್ಮೇಲೆ ಪೌಡರ್ ಅಂತ ಹೇಳಿ ಮೂವಿ ಬಂದಿದೆ, ಅದಕ್ಕೂ ಒಳ್ಳೊಳ್ಳೆ ರಿವ್ಯೂಸ್ ಇದೆ ಅಂತ ಹೇಳಿ ನಮ್ಮ ಯಜಮಾನ್ರು ಇವತ್ತು ಅದನ್ನ ಬುಕ್ ಮಾಡಿದ್ದಾರೆ. ಕಾಮಿಡಿ ಇದೆ ಅನ್ನೋ ಅಂತ ಕಾರಣಕ್ಕೆ. ಸೊ ಹೋಗ್ಬೇಕೀಗ. ಮಾಲ್ ಆಫ್ ಏಷ್ಯಾದಲ್ಲೇ ಇದೆ, ನಮ್ಮ ಮನೆಯಿಂದ 1 ಕಿಲೋಮೀಟರ್. ಬಟ್ ಅಲ್ಲಿಗೆ ಹೋದ್ರೆ ಒಂದು ಸಮಸ್ಯೆ ಏನಪ್ಪಾ ಅಂತ ಅಂದ್ರೆ ಪಾರ್ಕಿಂಗ್ ಮಾಡೋದಕ್ಕೆ ಹಿಂಸೆ. ಒಳ್ಳೆ ಚಕ್ರವ್ಯೂಹ ತರ ಒಳಗಡೆ ಪಾರ್ಕಿಂಗ್ ಮಾಡ್ಬೇಕು. ಅದ್ಬಿಟ್ಟು ಆಚೆ ಮಾಡ್ತೀನಿ ಅಂತ ಅಂದ್ರೆ ಇದು ಹೇಳಿ ಕೇಳಿ ವೀಕೆಂಡ್, ಸೊ ಆಚೆ ಪಾರ್ಕ್ ಮಾಡೋದಕ್ಕೂ ಹಿಂಸೆ ಆಗತ್ತೆ. ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಕ್ಯಾಬ್ ಅಲ್ಲಿ ಹೋಗ್ಬೇಕೀಗ. ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಬಟ್ ಅಲ್ಲಿ 10-15 ಮಿನಿಟ್ಸ್ ಲೇಟ್ ಇರುತ್ತೆ. ಆ ಕಾರಣಕ್ಕೆ ಹೋಗಿ ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅನ್ಕೊಂಡು ಹೋಗ್ತಾ ಇದೀವಿ. ಸೊ ಹೆಂಗಿರತ್ತೆ ಮೂವಿ ಡೇಟ್ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಕ್ಯಾಬ್ ಆಲ್ರೆಡಿ ಬಂದಿದೆ, ನಾವು ಹೋಗ್ಬೇಕೀಗ. ಅಯ್ಯೋ ಹೆಂಗ ಅನಿಸ್ತದೆ, ಹೆಂಗ ಅನಿಸ್ತೈತೆ ಅಂತ ನನ್ಗೆ ಕೇಳಿದ್ರೆ ಮೂವಿ ಕರ್ಕೊಂಡು ಹೋಗ್ತಾ ಇದೀವಲ್ಲ, ಹೆಂಗ ಅನಿಸ್ತದೆ ಫುಲ್ಲು ಹೊಗಳು. ಅದು ನನ್ನ ಮಗಳು ಅಳಿಯನ್ ಜೊತೆ ಹೋಗ್ತಿರೋದು ತುಂಬಾ ಖುಷಿ ಆಗ್ತದೆ. ಯಬ್ಬಪ್ಪ ಸುಳ್ಳೆ ಡೌಗಳೆಲ್ಲ ಮಾಡೋದು. ಹೆಂಗ ಅನಿಸ್ತದ್ಯೋ ಮಿಸ್ಟರ್ ಕುಮಾರ್, ಶಿವಕುಮಾರ್? ನಿಂಗೂ ತುಂಬಾ ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗಿದೆ. ಏನು ಇತ್ತೀಚಿಗೆ ಫಿಲಮೇ ನೋಡಿಲ್ಲ ಥಿಯೇಟ್ರಿಗೆ ಹೋಗಿ. ನಾನ್ ಡಿಗ್ರಿ ಓದಿದ್ದೆ ಲಾಸ್ಟ್ ಅನ್ಸುತ್ತೆ, ಜೊತೆಯಲ್ಲಿ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಾಸನಲ್ಲಿ ಹೋಗ್ತಾ ಇದ್ದಿದ್ದೆ. ಅದಾದ್ಮೇಲೆ ಬೆಂಗಳೂರಲ್ಲಿ ಒಂದ್ಸತಿ ಏನೋ ಹೋಗಿದ್ವಿ ಅಷ್ಟೇ, ಅದಾದ್ಮೇಲೆ ಹೋಗೇ ಇಲ್ಲ. ನಮ್ಮಮ್ಮ ಅಂತೂ ಥಿಯೇಟ್ರಿಗೆ ಬಂದು ವರ್ಷಗಳೇ ಆಗೋಗ್ಬಿಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ವರ್ಷಗಳಾಗಿದೆ ಅನ್ನೋದಕ್ಕಿಂತ ಇಷ್ಟಪಡ್ತಿಲ್ಲ ಥಿಯೇಟರ್ನ ಸೌಂಡ್ ಎಫೆಕ್ಟ್ಗೆ. ಮನೇಲಾದ್ರೆ ಸಾಂಗ್ ಅಥವಾ ಫೈಟ್ ಬಂದ್ರೆ ಓಡಿಸ್ಕೋಬಹುದು, ಇಲ್ಲ ಅಂತ ಅಂದ್ರೆ ಸೌಂಡ್ ಕಮ್ಮಿ ಮಾಡ್ಕೋಬಹುದು, ಎಲ್ಲ ಆಪ್ಷನ್ ಇರುತ್ತೆ. ಬಟ್ ಅಲ್ಲಿ ಇರಲ್ಲ ಅನ್ನೋ ಕಾರಣಕ್ಕೆ ಥಿಯೇಟ್ರಿಗೆ ಅರ್ಧ ಬರ್ತಾ ಇಲ್ಲ. ಇವಾಗ ಸೌಂಡ್ಗೆ ಅಲರ್ಜಿ ಅಂತ ಅಂತಾರೆ. ಬಟ್ ಎಲ್ಲ ಓಕೆ ಆಗಿ ಇವತ್ತು ಮೂವಿಗೆ ಹೋಗ್ತಾ ಇದೀವಿ. ಸೊ ಮೂವಿ ಹಿಂಗಿರುತ್ತೆ ಹೇಳ್ತೀವಿ. ಹಲೋ ಮಿಸ್ಟರ್ ಯಜಮಾನ್ರೆ, ಮಾಲ್ ಆಫ್ ಏಷ್ಯಾ ಎಂಟ್ರೆನ್ಸಿಗೆ ಬಂದ್ರೆ ಖಾಲಿ ಹೊಡಿತಾ ಇದೆ. ರೀಸನ್ ಗೊತ್ತಿಲ್ಲ. ಒಳಗಡೆ ಹೋಗೋಣ, ಜರ ಹೆಂಗಿದ್ದಾರೆ ಸಂಡೇಸ್ ಗೊತ್ತಾಗತ್ತೆ. ನೋಡಿ ಸಕ್ಕತ್ತಾಗಿದೆ ಒಳಗಡೆ ಮಾತ್ರ ಮಾಲ್ ಆಫ್ ಏಷ್ಯಾ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಕೂಡ ಹಾಕಿದೆ ಮಾಲ್ ಆಫ್ ಏಷ್ಯಾದು. ಆ್ಯಂಡ್ ಮೂವಿ ನೋಡೋಕೆ ಮಾಲ್ ಆಫ್ ಏಷ್ಯಾದಲ್ಲಿ ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದೀವಿ. ಆಸ್ ಯೂಶುವಲ್ ಚೆಕಿಂಗ್. ಹಲೋ, ಇಲ್ಲ ಚೆಕಿಂಗ್ಗೆ ಬ್ಯಾಗ್ ಇಲ್ವಾ? ನಡೆಯುತ್ತಾ? ಬ್ಯಾಗ್ ಇದ್ರೆ ಮಾತ್ರ ಚೆಕ್ ಮಾಡ್ತಾರೆ, ಇಲ್ಲ ಅಂತ ಅಂದರೆ ಚೆಕ್ ಮಾಡಲ್ಲ. ನಮ್ಮ ಯಜಮಾನ್ರು ಫಸ್ಟ್ ಏನಾದ್ರು ಕೊಡ್ಸೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸಾಕು, ನಂಗಿಷ್ಟೇನಾ ನೋಡಿ ಫುಲ್ ಅಷ್ಟು. ಬಟ್ ಇವತ್ತೇನೋ ಅಷ್ಟೊಂದು ಜನ ಕಾಣಿಸ್ತಾ ಇಲ್ಲ, ಕಮ್ಮಿನೇ ಜನ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಸೆಕೆಂಡ್ ಟೈಮ್ ನಾವು ಮಾಲ್ ಆಫ್ ಏಷ್ಯಾಗೆ ಮೂವಿ ನೋಡೋಕೆ ಬಂದಿರೋದು. ಪೌಡರ್ ಸಿನಿಮಾ ನೋಡೋದಕ್ಕೆ ಸಾಕಾಗಿ ಮಾಡಿದಾರೆ ಮಾತ್ರ. ಇಂಟೀರಿಯರ್ ಎಲ್ಲ ಮನೆಯಲ್ಲೂ ಇಷ್ಟೊಂದೆಲ್ಲ ಯೋಚನೆ ಮಾಡಿ ಡಿಸೈನ್ಸ್ ಮಾಡಿಸಲ್ಲ ಅನ್ಸುತ್ತೆ. ಏನು ಕಂದ? 14 ಸ್ಕ್ರೀನ್. ನಮ್ದು ಇವಾಗ ಯಾವುದು ಸ್ಕ್ರೀನು? 9 ಮತ್ತು 8 ಅಂತ ಅಂದಂಗಿತ್ತು ಮೊನ್ನೆ. ಮೂವಿ ನೋಡೋಕೆ ಅಂತ ಬಂದಿದ್ದೀವಿ. ಅವತ್ತು ಕೃಷ್ಣ ಪ್ರಣಯ ಸಖಿ ಬಂದಿದ್ದಿನ ಕಂಪ್ಲೀಟ್ ಥಿಯೇಟರ್ ಫುಲ್ ಆಗಿತ್ತು. ಮಾಲ್ ಆಫ್ ಏಷ್ಯಾ ಬಟ್ ಸ್ಕ್ರೀನ್ ಚೇಂಜ್. ಬಟ್ ಇವತ್ತು ನೋಡಿದ್ರೆ ಇಡೀ ಥಿಯೇಟ್ರೇ 90% ಖಾಲಿ ಇದೆ. ಬಟ್ ಮೂವಿ ಹೆಂಗಿದೆ ಗೊತ್ತಿಲ್ಲ, ರಿವ್ಯೂಸ್ ಚೆನ್ನಾಗಿದೆ, ನೋಡೋಣ.
ಹಲವಾರು ಜನರು ಎಲ್ಲರೂ ಯಾರನ್ನ ತುಂಬಾ ಇಷ್ಟಪಡ್ತೀರೋ ಅವನ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತೀವಿ. ಹುಲಿ ಬಯದೆ ಹಸುವಾಗಿ, ಹದ್ದು ಹರಗಿಳಿಯಾಗಿ, ಕುಳಿತಿರಲು ತಲೆಬಾಗಿ, ಹೊರಗಿನ ಮನೆಯೊಳಗಿವರ ಕರೆತಂದು ಸೆರೆಯಿಟ್ಟ ಕಡು ಕ್ರೂರಿ ಅವನ್ಯಾರು? ಇವರು ಯಾರು, ಎಲ್ಲಿಂದ ಬಂದರು, ಯಾಕೆ ಬಂದರು ಅನ್ನೋ ಕಥೆನ ನಾನು ನಿಮಗೆ ಹೇಳೋಕೆ ಹೊರಟಿರೋದು. ನಮ್ಮ ಪಾಪ್ಕಾರ್ನ್ ಬಂತು. ಇಂಟರ್ವಲ್ಗಿಂತ ಮುಂಚೆನೆ ಪಾಪ್ಕಾರ್ನ್ ಎಲ್ಲ ತಗೊಂಡು ತಿಂದಾಯ್ತು. ಇವಾಗ ಏನು ಆಪ್ಷನ್ ಇಲ್ಲ ಅಂತ ಹೇಳಿ ಚಿಕನ್ ಟಿಕ್ಕಾ, ಪಿಜ್ಜಾ, ರೈಸ್ ತಗೋತಾ ಇದ್ವಿ. ಆಪ್ಷನ್ಸ್ ಜಾಸ್ತಿ ಇದೆ, ಬಟ್ ನಾವು ತಿನ್ನೋವಂಥದ್ದು ನಮ್ಗೆ ಇಷ್ಟ ಆಗುವಂಥದ್ದು ಇಲ್ಲ. ಮತ್ತೆ ಪಪ್ಪ ಅಮ್ಮನು ಇಷ್ಟಪಡ್ಬೇಕಲ್ಲ. ಮೂವಿಗೆ ಬಂದಾಗ ಜನ ಯಾರು ಕಾಣಿಸ್ತಾನೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾವೇ ಆಲ್ರೆಡಿ ಲೇಟ್ ಆಗಿದ್ವಿ. ಬಟ್ ಈಗ ಸ್ವಲ್ಪ ಜನ ಕಾಣಿಸ್ತಾ ಇದ್ದಾರೆ. ಬಟ್ ಅಷ್ಟೊಂದು ಜನ ಏನಿಲ್ಲ, ಕೃಷ್ಣ ಪ್ರಣಯ ಸಖಿ ಇದ್ದಂಗೆ. ಆಮೇಲೆ ಹೆಂಗಿದೆ ಮೂವಿ? ಓಕೆ ಓಕೆ, ಸೂಪರ್ ಆಗಿದೆ ಅಂತ ಕರ್ಕೊಂಡ್ಬಂದ್ರಿ ತಾನೆ? ಬ್ರೂಸ್ಲಿಗೆ ದುಡ್ಡಲ್ಲ ಮುಖ್ಯ, ಯಾರಿಗೂ ಬೇಡವಾಗಿದ್ದ ಅವನ ಬದುಕಿಗೆ ಅರ್ಥ ಕೊಟ್ಟಿದ್ದು ಈ ಪೌಡರ್. ಓಕೆ, ಇದೊಂದು ಆಪ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಫ್ಲೋರ್ ವೈಸ್ ಏನೇನಿದೆ ಅಂತ ಹೇಳಿ ಕಂಪ್ಲೀಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಹುಡುಕೋ ಅವಶ್ಯಕತೆ ಇಲ್ಲ, ಯಾರನ್ನೋ ಕೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಕಂಡುಹಿಡಿದ್ಬಿಟ್ರಾ? ಮೂವಿ ತುಂಬ ಚೆನ್ನಾಗಿತ್ತು ಅಂತ ಹೇಳೋದಕ್ಕಾಗೋದಿಲ್ಲ. ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ ಥರ ಇತ್ತು. ಬಟ್ ಥಿಯೇಟ್ರಿಗೆ ಹೋಗಿ ನೋಡಬೇಕು, ಕಾಮಿಡಿ ಇರುತ್ತೆ, ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಫ್ಯಾಮಿಲಿ ಸಮೇತ ಹೋದ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.